ಚನ್ನರಾಯಪಟ್ಟಣ ತಾಲೂಕಿನ ಎಲ್ಲಾ ಪತ್ರ ಬರಹಗಾರರು ದಸ್ತಾವೇಜು ಕೆಲಸ ಸ್ಥಗಿತಗೊಳಿಸಿ ಮೌನ ಪ್ರತಿಭಟನೆ ನಡೆಸಿ ಮಾತನಾಡಿದ ತಾಲೂಕು ಪತ್ರ ಬರಹಗಾರರ ಸಂಘದ ಸದಸ್ಯ ಗುಣಶೇಖರ್, ಸುಮಾರು ವರ್ಷಗಳಿಂದ ದಸ್ತಾವೇಜು ಬರವಣಿಗೆ ಮಾಡಿಕೊಂಡು ಜೀವನ ಸಾಗಿಸುತ್ತಿರುವ ಲಕ್ಷಾಂತರ ಜನರ ಬದುಕನ್ನ ನೂತನ ತಂತ್ರಜ್ಞಾನ ಕಸಿದುಕೊಳ್ಳುತ್ತಿದೆ. ನಾವುಗಳು ನೂತನ ತಂತ್ರಜ್ಞಾನ ಅಳವಡಿಕೆ ಬೇಡ ಎನ್ನುವುದಿಲ್ಲ, ಆದರೆ ಪೇಪರ್ಲೆಸ್, ಸ್ಪೇಸ್ಲೆಸ್ ನಂತಹ ಮಾದರಿಯನ್ನ ಕೈಬಿಟ್ಟು ಯಥಾಸ್ಥಿತಿಯಲ್ಲಿ ನೋಂದಣಿ ಪತ್ರಿಕೆ ಮುಂದುವರೆದರೆ ಎಲ್ಲ ಪತ್ರ ಬರಹಗಾರರಿಗೆ ಉದ್ಯೋಗ ನೀಡುವ ಮೂಲಕ ಭದ್ರತೆಯನ್ನ ಒದಗಿಸಿಕೊಡುವುದು ಬಹಳ ಮುಖ್ಯವಾದ ವಿಚಾರವಾಗಿದೆ. ಕಾವೇರಿ 1, ಕಾವೇರಿ 2, ಕಾವೇರಿ 3ರಂತಹ ತಂತ್ರಜ್ಞಾನವನ್ನ ಅಳವಡಿಸಿ ಮತ್ತೆ ನಮ್ಮಗಳನ್ನ ನಿರುದ್ಯೋಗಿಗಳಾಗಿ ಮಾಡಬೇಡಿ. ಕಾವೇರಿ 3 ತಂತ್ರಜ್ಞಾನ ಅಳವಡಿಕೆ ಮಾಡಿದ್ದೆ, ಆದರೆ ಬಹಳ ವರ್ಷಗಳಿಂದ ಪತ್ರ ಬರಹಗಾರರಾಗಿ ಕೆಲಸ ನಿರ್ವಹಿಸುತ್ತಿರುವ ನಮ್ಗಳಿಗೆ ಬೇರೆ ರಾಜ್ಯದಲ್ಲಿ ನೀಡಿರುವಂತೆ ಪತ್ರ ಬರಹಗಾರರಿಗೆ ಪ್ರತ್ಯೇಕ ಐಡಿ ನೀಡಿದ್ದೆ, ಆದರೆ ಉದ್ಯೋಗ ಅಭದ್ರತೆಯನ್ನ ನಿಲ್ಲಿಸಬಹುದು ಎಂದರು. ಕರ್ನಾಟಕ ಸರ್ಕಾರದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ವ್ಯಾಪ್ತಿಯಡಿಯಲ್ಲಿ ದಸ್ತು ಬರಹಗಾರರಾಗಿ ಒಂದು ಲೈಸೆನ್ಸನ್ನು ಪಡೆದು ದಸ್ತು ಬರಹಗಾರರಾಗಿ ಕೆಲಸ ನಿರ್ವಹಿಸ್ತಾ ಇರ್ತೀವಿ. ಇದು ನೂರಾರು ವರ್ಷದಿಂದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಜೊತೆಗೆ ಸಹಯೋಗದಲ್ಲಿ ನಡ್ಕೊಂಡು ಬರ್ತಾ ಇದೆ. ಇತ್ತೀಚೆಗೆ ವಿಜ್ಞಾನದ ಮತ್ತು ತಂತ್ರಜ್ಞಾನ ಬೆಳವಣಿಗೆಯಾಗಿ ಉದ್ಯೋಗ ಭದ್ರತೆ ಒಂದು ಕೊರತೆ ಉಂಟಾಗ್ತಾ ಇದೆ. ದಸ್ತು ಬರಹಗಾರರಿಗೆ ಕಾವೇರಿ 2, ಕಾವೇರಿ 1, ಕಾವೇರಿ 3 ಅಂತ ಹೇಳಿ ಮುಂದಕ್ಕೆ ಹೋಗಿ ಫೇಸ್ಲೆಸ್ಸು ಅಥವಾ ಪೇಪರ್ಲೆಸ್ ವರ್ಕ್ ಅಂತ ಹೇಳಿ ನಮಗೆ ಉದ್ಯೋಗ ಇಲ್ಲದ ಹಾಗೆ ಸುಮಾರು ಲಕ್ಷಾಂತರ ಮಂದಿಗೆ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇದೆ. ಆ ಒಂದು ಪೇಪರ್ಲೆಸ್ಸು ಅಥವಾ ಫೇಸ್ಲೆಸ್ಸು ಅನ್ನೋ ಒಂದು ಕಾನ್ಸೆಪ್ಟನ್ನು ಸರ್ಕಾರ ನಿಲ್ಲಿಸಿ ಅಥವಾ ಕಡಿಮೆ ಮಾಡಿ, ನಾವು ಏನು ದಸ್ತು ಬರಹಗಾರರು ರಾಜ್ಯ ಮಟ್ಟದಲ್ಲಿ ಇದ್ದೀವಿ ಅವರಿಗೆ ಒಂದು ಉದ್ಯೋಗ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು. ನಮ್ಮನ್ನು ಸಹ ಅವ್ರ ಜೊತೆಯಲ್ಲೇ ತಗೊಂಡು ಹೋಗಬೇಕು, ನಿರುದ್ಯೋಗಿಗಳನ್ನಾಗಿ ಮಾಡಬಾರ್ದು ಅಂತೇಳಿ ನಮ್ಮ ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೀವಿ. ಆ ಒಂದು ಪ್ರಯುಕ್ತ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ. ಲೇಖನಿ ಸ್ಥಗಿತ ಅಂತ ಹೇಳಿ ಇದರ ಕಾನ್ಸೆಪ್ಟು ಯಾವುದೇ ರೀತಿಯ ಇದಲ್ಲ, ಮುಷ್ಕರ ಅಥವಾ ಅದು ಇದು ಅಂತ ಏನೂ ಅಲ್ಲ. ಲೇಖನಿ ಸ್ಥಗಿತ, ಸಾರ್ವಜನಿಕರಿಗೂ ನಾವು ಇದ್ದೀವಿ ಅಂತೇಳಿ ಗೊತ್ತಾಗಬೇಕು ಮತ್ತು ಸರ್ಕಾರಕ್ಕೂ ಸಹ ನಮ್ಮನ್ನು ಒಂದು ಗೌರವಯುತವಾಗಿ ನಡೆಸ್ಕೊಂಡು ಹೋಗೋ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಆ ಒಂದು ವಿಚಾರದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಬಹಳಷ್ಟು ಜನ ಹೋಗಿದ್ದೀವಿ. ಮತ್ತು ಈ ಉಳಿದವರು ಸಹ ಇಲ್ಲಿ ಲೇಖನಿ ಸ್ಥಗಿತ ಮಾಡಿ ರಾಜ್ಯ ಮಟ್ಟದಲ್ಲಿ ನಾವು ಇವತ್ತು ಒಂದು ದಿವಸದ ಮಟ್ಟಿಗೆ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು, ದಸ್ತು ಬರಹಗಳ ಕೆಲಸಗಳನ್ನು ನಿಲ್ಲಿಸಿ ನಾವು ಸರ್ಕಾರಕ್ಕೆ ಒಂದು ನಮ್ಮ ಮನವಿಯನ್ನು ಸಲ್ಲಿಸಿದ್ದೀವಿ. ದಯವಿಟ್ಟು